ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ವತಿಯಿಂದ ಆಯೋಜಿಸಲಾಗಿದ್ದ ಬಂಜಾರ ಕೋವೆಲ್ ಸಂಚಿಕೆ 1ರ ಬಂಜಾರ ಗೀತ ಗಾಯನ ಸ್ಪರ್ಧೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾವಣಗೆರೆ ಜಿಲ್ಲಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಗಾಯಕ, ಕಲಾವಿದರಾದ ಶ್ರೀ ನಂಜನಾಯಕ ಎಸ್ ಇವರು ಮಾತನಾಡಿ, ಬಂಜಾರರು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಸೂಕ್ತವಾದ ಅವಕಾಶಗಳು ಬೇಕಾಗಿವೆ ಎಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಸಿಆರ್ ತಮ್ಮ ಕೃತಿಯನ್ನು ಲೋಕಾರ್ಪಣೆ ಮಾಡಿ, ಇಂದು ಮಹಿಳೆಯರನ್ನು ಎಲ್ಲಾ ಕ್ಷೇತ್ರದಲ್ಲಿ ತುಳಿಯುವ ಪ್ರಯತ್ನ ನಡೆಯುತ್ತಿದೆ. ಅದು ಸಾಧ್ಯವಿಲ್ಲ. ನಮಗೂ ಶಕ್ತಿ ಸಾಧಿಸುವ ಛಲ ಇದೆ ಎಂದು ಮಾರ್ಮಿಕವಾಗಿ ಮಾತನಾಡಿದರು. ತದನಂತರ ಹಿರಿಯ ಲೇಖಕಿ ಶ್ರೀ ಇಂದುಮತಿ ಲಮಾಣಿಯವರು ಮಂಜುಳಾಬಾಯಿಯವರ ಕೃತಿಯ ಪರಿಚಯ ಮಾಡಿದರು. ಖ್ಯಾತ ಸಾಹಿತಿಗಳು ಹಾಗೂ ಗಾಯಕರಾದ ಶ್ರೀ ಕುಬೇರನಾಯಕ ಅವರು ನಿರಂತರ ಅಭ್ಯಾಸ ಹಾಗೂ ಪ್ರಯತ್ನ ಮಾಡುವ ಮೂಲಕ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಎಂದು ಅನೇಕ ಉದಾಹರಣೆಗಳನ್ನು ಹೇಳುವ ಮೂಲಕ ಗಾಯಕಿಗೆ ಮಾರ್ಗದರ್ಶನ ಮಾಡಿದರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಸಾಹಿತಿಗಳಾದ ಮಧು ನಾಯಕ ಲಂಬಾಣಿಯವರು ಎಲ್ಲಾ ಗಾಯಕರು ಹಿರಿಯರ ಮಾರ್ಗದರ್ಶನ ಪಡೆದು ಮುಂದೆ ಸಾಗಬೇಕು ಎಂದರು. ಪ್ರಾರ್ಥನೆಯನ್ನು ಕಲಾಶ್ರೀ ವಸಂತ ಎಲ್ ಚವಾಣ್ ರವರು ನೆರವೇರಿಸಿದರು. ಬಂಜಾರ ಕೋವೆಲ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪ್ರಥಮ ಸ್ಥಾನ ಶ್ರೀ ಹನುಮಂತ ಚವಾಣ್, ದ್ವಿತೀಯ ಸ್ಥಾನ ಕ್ರಿಯಾಶೀಲ ಶಿಕ್ಷಕರಾದ ಹನುಮಂತ ನಾಯಕ ಸಿ ನಾಗರಕಟ್ಟಿ ಹಾಗೂ ತೃತೀಯ ಸ್ಥಾನವನ್ನು ಕೂಟಿ ದೀಪಾ ಅವರು ಪಡೆದುಕೊಂಡರು. ಎಲ್ಲಾ ಪ್ರೇಕ್ಷಕರು ಈ ಸರಳ ಸುಂದರ ಕಾರ್ಯಕ್ರಮವನ್ನು ಕುರಿತು ಹೆಮ್ಮೆಯಿಂದ ಹೊಗಳಿ ಕೊಂಡಾಡಿದರು. ಪತ್ರಕರ್ತ ಷಣ್ಮುಖ ನಾಯಕ ಹಾಗೂ ಮಂಜಾ ನಾಯಕ, ಜೆ ನಾಗರಕಟ್ಟಿ, ಹಿರಿಯರಾದ ಅನಂತಮೂರ್ತಿ ನಾಯಕ, ಶ್ರೀಮತಿ ಕವಿತಾ ಚಂದ್ರ ನಾಯಕ, ಶ್ರೀಮತಿ ಭಾಗ್ಯರಾಜ, ಶ್ರೀಮತಿ ಸುಜಾತ, ಚಂದ್ರಧರ ನಾಯಕ ಇತರರು ಹಾಜರಿದ್ದರು. ವರದಿ ಷಣ್ಮುಖ್ ನಾಯಕ್, ದಾವಣಗೆರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.